ಪಂಚರಾಜ್ಯ ಚುನಾವಣೆಗೆ ಇನ್ನು 4 ದಿನಗಳು ಫಲಿತಾಂಶ ಬರಲಿಕ್ಕೆ ಸಮಯ ಇದೆ. ನಿನ್ನೆ ಕೆಲವು ಸಮೀಕ್ಷೆಗಳು ಹೊರಬಿದ್ದಿದ್ವು. ಇವತ್ತು ಟುಡೇಸ್ ಚಾಣಕ್ಯ ಸಮೀಕ್ಷೆಯನ್ನ ಪ್ರಕಟ ಮಾಡಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದರೂ ವಿಜಯ್ ಟಿವಿಗೆ 63 ಸ್ಥಾನಗಳಿಗೆ ಕೊಡಲಾಗಿದೆ. ಕೇರಳದಲ್ಲಿ ಅತಂತ್ರ, ಅಸ್ಸಾಂನಲ್ಲಿ ಬಿಜೆಪಿಗೆ ಅಧಿಕಾರ ಸಿಗೋ ಸಾಧ್ಯತೆ ಇದೆ. ಇನ್ನು ಮತದಾರರು ಗೌಪ್ಯತೆ ಕಾಪಾಡಿಕೊಂಡಿರುವಂತಹ ಕಾರಣ ನಾವು ಪಶ್ಚಿಮ ಬಂಗಾಳದ ಸಮೀಕ್ಷೆ ಪ್ರಕಟಿಸಿಲ್ಲ ಅಂತ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಹೇಳಿದೆ. ಇದಕ್ಕೆ ಜನರಲ್ಲಿ ಚುನಾವಣಾ ಹಿಂಸಾಚಾರದ ಭಯವೂ ಕಾರಣ ಇರಬಹುದು ಅಂತ ಹೇಳಿದೆ. ಇನ್ನು ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆ ಮಾಡಿಕೊಳ್ತಿದ್ದಾರೆ. ಈ ಮಧ್ಯೆ ಬಂಗಾಳದಲ್ಲಿ 2ನೇ ಹಂತದಲ್ಲಿ ಮತದಾನ ನಡೆದ 77 ಬೂತ್ಗಳಲ್ಲಿ ಇವಿಎಂ ಟ್ಯಾಂಪರಿಂಗ್ ಆರೋಪ ಎದ್ದಿದೆ. ಹೀಗಾಗಿ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ. ಬಿಜೆಪಿ ಮನವಿಯನ್ನು ಪುರಸ್ಕಾರ ಮಾಡಿದ್ದೀವಿ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಇನ್ನು ಎಕ್ಸಿಟ್ ಪೋಲ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಮತಾ ಬ್ಯಾನರ್ಜಿ, ಕುತಂತ್ರದಿಂದ ಮಾಡಲಾಗಿದ್ದು ತಿರುಚಲಾಗಿದೆ. ಹಾಗಾಗಿ ಕೌಂಟಿಂಗ್ ದಿನದವರೆಗೂ ಹಗಲಿರಲು ಕಾರ್ಯಕರ್ತರು ಕಾಯಿರಿ ಬೂತ್ಗಳನ್ನ ಅಂತ ಹೇಳಿದ್ದಾರೆ. ಇನ್ನು 226 ಸೀಟ್ ಗೆಲ್ತೀವಿ ಅನ್ನೋ ವಿಶ್ವಾಸ, ಸ್ಟ್ರಾಂಗ್ ರೂಮ್ಗಳನ್ನ ಕಾಯಿರಿ ಅಂತ ಹೇಳಿದ್ದಾರೆ. ಇನ್ನು 226 ಸೀಟ್ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಕೋಲ್ಕತ್ತಾದ ನೇತಾಜಿ ಸ್ಟೇಡಿಯಂ ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂ ಓಪನ್ ಆರೋಪದ ಬೆನ್ನಲ್ಲೇ ಟಿಎಂಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಮಮತಾ ಬ್ಯಾನರ್ಜಿ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಮುಂದಕ್ಕೆ ಹೋಗೋದಾದರೆ GBA ವತಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. 18,000 ಕೋಟಿ. ಅಲ್ಲಿಯ ಲೋಕಲಲ್ಲಿ 8-9 ಹಳ್ಳಿಯವರು ಇದನ್ನೇನು ಅಪೋಸ್ ಮಾಡಿದ್ರು. ಶಿವಕುಮಾರ್ ಅವರ ಪ್ರಕಾರ ಅದು JDSನ ಪ್ರತಿಭಟನೆ, ಹಾಗಾಗಿ ನಾವು ಅದನ್ನು ಮಾಡೇ ತೀರ್ತೀವಿ, ಅವ್ರ ಕಾಲದಲ್ಲೇ ಇತ್ತು ಅಂತ ಏನೋ ಒಂದು ಗೊತ್ತಿಲ್ಲ. 7,000 ಎಕರೆ ಇದು. ಫಸ್ಟ್ ಆಫ್ ಆಲ್ ಏನೋ ಬೆಂಗಳೂರು ಇನ್ನಷ್ಟು ಬೆಳೀಲಿ, ಇನ್ನೆಂದೆಂದಿಗೂ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯನ್ನು ತಲುಪಲಿ ಅಷ್ಟೇ. ಬೆಂಗಳೂರು ಹೈದರಾಬಾದ್ ನಡುವಿನ ಹೈಸ್ಪೀಡ್ ರೈಲು ಕಾರ್ಡ್ ಇವತ್ತಿಗೂ BDA ಕಟ್ಟಿರೋ ಕೆಂಪೇಗೌಡ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ನಿಮ್ಮ ಯೋಗ್ಯತೆಗಳಿಗೆ, ಕಚಡಗಳಿಗೆ ಫೆಸಿಲಿಟೀಸನ್ನು ಜನಕ್ಕೆ ಕೊಡೋಕ್ಕಾಗಿಲ್ಲ. ಈಗ ಅಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಡ್ತೀರಿ, ಮಾಡ್ಬೋದು. ಯಾರ್ಯಾರಿಗೆ ಏನೇನು ಆಸಕ್ತಿಗಳು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನಿಮ್ಮ ಮೇಲೆ ನಿಮ್ಗೆ ಯಾರಿಗೇನು ಹೇಳಿದ್ರು ಪ್ರಯೋಜನ ಇಲ್ಲ, ಯಾಕಂದರೆ ಎಲ್ಲರೂ ಅವರವರ ತೀರ್ಮಾನಕ್ಕೆ ಬಂದು ಆಗೋಗಿದೆ. 607 ಕಿಲೋಮೀಟ್ರದ್ದು ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ಗೆ ಅನುಮತಿ ಕೊಟ್ಟಿದ್ದಾರಂತೆ ಕ್ಯಾಬಿನೆಟ್ಟು. ಬೆಂಗಳೂರು ಬೀದರ್, ಬೆಂಗಳೂರು ಗುಲ್ಬರ್ಗದಲ್ಲಿ ವಿಮಾನ ಸಂಚಾರ ಸ್ಥಗಿತ ಆಗಿರೋದಕ್ಕೆ ಅದನ್ನು 29 ಕೋಟಿ ಪ್ರೋತ್ಸಾಹ ಧನ ಕೊಡ್ತಾರಂತೆ. ಯಾಕೆ ಕೊಡಬೇಕು? ನಿಮ್ಮನ್ನು ಯಾವನು ಕಟ್ಟಕ್ಕೆ ಕೇಳಿದವನಲ್ಲಿ ವಿಮಾನ ನಿಲ್ದಾಣನ? ಫಸ್ಟ್ ಆಫ್ ಆಲು ಓಕೆ, ಬೆಂಗಳೂರು ಗುಲ್ಬರ್ಗ ಏನೋ ವಿಮಾನ ನಿಲ್ದಾಣ ಕಟ್ಟಿದ್ದೀರಿ, ಬೀದರ್ದು ಏರ್ಫೋರ್ಸ್ ವಿಮಾನ ನಿಲ್ದಾಣ ಅಲ್ಲ ಅದು, ಅಲ್ಲಿಗೆ ಯಾಕೆ? ಸೊ ಅಲ್ಲಿ ಪ್ರಯಾಣಿಕರು ಹೋಗಲಿಲ್ಲ ಅಂದರೆ ಅದರ ನಷ್ಟ ತುಂಬಿಕೊಡೋದಾದರೆ ಅದು ಯಾವ ಊರು ವ್ಯವಹಾರ? ಅದು ಯಾರು ದುಡ್ಡು? ಅದು ಯಾಕೆ ಕೊಡಬೇಕು? ಅದನ್ನು ಅರ್ಥ ಆಗ್ತಿಲ್ಲ, ಈ ದುಡ್ಡು ಯಾಕೆ ಕೊಡಬೇಕದು ಅಂತ. ಏನೋ ನಾಳೆ ಎಲ್ಲ ಊರಿಗೂ ಎಲ್ಲ ರಾಜಕಾರಣಿಗಳು ಬೇಗ ಬೇಗ ವಿಮಾನ ನಿಲ್ದಾಣ ಕಟ್ಕೊಳ್ಳಿ, ಸರ್ಕಾರನೇ ದುಡ್ಡು ಕೊಟ್ಟು ವಿಮಾನ ಓಡಿಸುತ್ತೆ. ಆಮೇಲೆ ಒಂದು ದಿನ ವಿಮಾನ ಭಾಗ್ಯ ಬರುತ್ತೆ. ಆ ಭಾಗ್ಯದಲ್ಲಿ ಫ್ರೀನೂ ಓಡಾಡುವ ದಿನ ಬಂದರೂ ಬರಬಹುದು. ಇನ್ನು ಅಲ್ಪಸಂಖ್ಯಾತರು ವಾಸಿಸುವ ಅಭಿವೃದ್ಧಿಗೆ 600 ಕೋಟಿ. ವಿಜಯಪುರದಲ್ಲಿ ಬೆಂಗಳೂರು ಮಾದರಿ, ಅದನ್ನು KSTLದು ಉತ್ಪಾದನಾ ಘಟಕ ಅಂತೆ. ಅಲ್ಪಸಂಖ್ಯಾತರು ವಾಸಿಸುವ ಕಾಲೋನಿಗೆ ಮಾತ್ರ ಯಾಕೆ 600 ಕೋಟಿ? ಬಡವರು ಎಲ್ಲೇ ವಾಸಿಸುತ್ತಿದ್ದರೂ ಅವರ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಯಾಕೆ ಕೊಡಲ್ಲ? ಅದ್ಯಾಕೆ ಒಬ್ಬರಿಗೆ ಕೊಡೋದು? ಇದೇನಕ್ಕದು ಗೊತ್ತಿಲ್ಲ. ಹಿಂಗೆ ಮಾಡ್ಕಂಡೇ 29 ವರ್ಷ ಆಡಳಿತ ನಡೆಸಿದಂತಹ ಕಮ್ಯುನಿಸ್ಟರು ಮನೆಗೆ ಹೋದರು. ದೇಶದಲ್ಲೇ 15 ವರ್ಷ ಆಡಳಿತ ನಡೆಸಿದಂಥ ಮಮತಾ ಬ್ಯಾನರ್ಜಿ ಹೋಗ್ತಾರಂತೆ. ನಿಮ್ಮನ್ನು ಭಾಳ ರಾಜ್ಯಗಳಲ್ಲಿ ಕಳಿಸ್ಬಿಟ್ಟಿದ್ದಾರೆ, ಇನ್ನೊಂದು 2-3 ರಾಜ್ಯ ಉಳ್ಕೊಂಡಿದೆ. ಕಂಟಿನ್ಯೂ ಯುವರ್ ಪಾಲಿಸೀಸ್. ಆಮೇಲೆ ಏನಾಗತ್ತೆ, ನಿಮ್ಮ ಮಕ್ಕಳ ಟೈಮ್ಗೆ ಗೊತ್ತಾಗತ್ತೆ, ನಮ್ಮಪ್ಪ ಇಂಥ ಒಂದು ಪಕ್ಷ ಇತ್ತಂತೆ, ಅದರಲ್ಲಿ ಇದ್ರಂತೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಎಸ್, ಸಿದ್ದರಾಮಯ್ಯ ಸರ್ಕಾರ 3 ವರ್ಷಗಳ ಹೊಸ್ತಿಲಲ್ಲೇ ಇರುವಾಗ ಈಗ ಒಮ್ಮ ಮಮತಾ ಬ್ಯಾನರ್ಜಿ ಇದು ಪಿತೂರಿ ಕುತಂತ್ರ, ಪಿತೂರಿ ಯಾವುದು? ಎಕ್ಸಿಟ್ ಪೋಲ್. ಆಯಿತು ತಾಯಿ, ಬಂದಿರೋ ಎಲ್ಲ ಎಕ್ಸಿಟ್ ಪೋಲ್ಗಳು ಬೋಗಸ್ಸು, ಫೇರ್. ನೀವೇ ಗೆಲ್ಬೋದು, ಫೇರ್. ಎಕ್ಸಿಟ್ ಪೋಲ್ಗಳು ರಾಂಗು, ಫೇರ್. ನನ್ನ ಪ್ರಕಾರ ಸರಿ. ಯಾಕಂದರೆ ಈ ಎಕ್ಸಿಟ್ ಪೋಲ್ ಮಾಡಿದವ್ರ ಸ್ಯಾಂಪಲ್ಗಳು ಹೇಗಿವೆ ಎತ್ತ ಅಂತ ನನಗೇನು ಗೊತ್ತಿಲ್ಲ. ಹಾಗಾಗಿ ಅದು ರಾಂಗೇ ಇರಬಹುದು, ಮೇಡಮೇ ಗೆಲ್ಬೋದು. ಬಟ್ ಕುತಂತ್ರ ಮತ್ತು BJP ಬರೆಸಿದೆ. ಏನಕ್ಕೆ ಬರೆಸ್ಬೇಕು? ಏನು 3 ದಿನಕ್ಕೆ ಸುಲ್ತಾನ್ ಆಗಕ್ಕ?
ಅಲ್ಲ, ಈಗ ಬರ್ಸೋದ್ರಿಂದನೂ ಏನೂ ಲಾಭ ಏನಕ್ಕೆ ಬರೆಸಬೇಕು, ಯಾಕೆ ಬರೆಸಬೇಕು? 3 ದಿನದಲ್ಲಿ ನಾನು ಗೆದ್ದೆ ಅಂತ ಹೇಳ್ಕೊಂಡಿದ್ರಿಂದ ಆದರೂ ಏನೂ ಇಲ್ಲ. ಯಾಕೆ ಬರೆಸ್ತಾರೆ? ಪ್ರೀ ಪೋಲ್ ಆದರೆ ಒಪಿನಿಯನ್ ಪೋಲ್ಸ್ ಚುನಾವಣೆಗೆ ಮೊದಲಾದರೆ ಆ ಥರ ಬಿ ಜೆ ಪಿ ಗೆಲ್ತಾ ಇದೆಯಂತೆ ಅಂತ ಬರ್ಸಿದ್ರೆ ಅದನ್ನು ಓದಿ ಜನ ಇನ್ಫ್ಲೂಯೆನ್ಸ್ ಆಗಿ ಓಟ್ ಹಾಕ್ತಾರೆ ಅಂತನಾರು ಇರಬಹುದು. ಇಲ್ಲಿ ಯಾಕೆ ಬರೆಸ್ಬೇಕು? ಅಮಿತ್ ಶಾಗೆ ತಲೆಕೆಟ್ಟಿದೆಯಾ? ನರೇಂದ್ರ ಮೋದಿಗೆ ಬ್ರೈನೇ ಇಲ್ವಾ? ಹಂಗಾರೆ ಅದಕ್ಕೆ ಯಾವನಾರು ಬರ್ಸಕ್ಕೆ ಹೋಗ್ತಾನ? 3 ದಿನ ಅಪ್ಪ, ಸತ್ಯ ಅವ್ರಿಗೆ ಬರಲೇಬೇಕಲ್ಲ. ಹೌದು, ಹೆಚ್ಚು ದಿನ ಏನೂ ಇಲ್ಲ. ಯಾವ್ಯಾವ ವಯಲೆನ್ಸನ್ನು ಕಾಂಗ್ರೆಸ್ ಮೇಲೆ ಕಮ್ಯುನಿಸ್ಟರು ಹೇಳಿದ್ರೋ ಅವ್ರು ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬರೋಕ್ಕೆ, ಅದೇ ವಯಲೆನ್ಸು, ಹಣಬಲ, ತೋಳ್ಬಲ, ಅಬ್ಬಲ ಇಬ್ಬಲನ ಕಮ್ಯುನಿಸ್ಟ್ರ ಮೇಲೆ ಮಮತಾ ಬ್ಯಾನರ್ಜಿ ಇವತ್ತು ಏನೇನು ಹೇಳ್ತಿದ್ದಾರೆ ಮೇಡಮು, ಅದನ್ನು ಕಮ್ಯುನಿಸ್ಟ್ರ ಮೇಲೆ ಹೇಳಿದ್ರು. ಈಗ ತಾನು ಅಧಿಕಾರದಿಂದ ಹೊರ ಹೋಗಬಹುದು ಅನ್ನೋದು ಕಾಣಿಸಿದಾಗ ಅದನ್ನು ಬಿ ಜೆ ಪಿ ಮೇಲೆ ಹೇಳ್ತಿದ್ದಾರೆ ಅಷ್ಟೆ. ಬೂತ್ ಕಿತ್ತಾಕ್ಬಿಟ್ರು, ಅವ್ರು ಮಾಡಿಬಿಟ್ರು, ತೋಳ್ಬಲ ತೋರಿಸ್ಬಿಟ್ರು, ಸೆಂಟ್ರಲ್ ಫೋರ್ಸ್ ಕರ್ಕೊಂಬಂದ್ಬಿಟ್ರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತ. ರಿಸಲ್ಟ್ ಬರಲಿ ನೋಡೋಣ. ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟಕ್ಕೇರಲು ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಲು ಸ್ವತಃ ಹೈಕಮಾಂಡ್ ನಿರ್ಧಾರ ಮಾಡಿಲ್ವಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳಿದರು. ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಗೊಂದಲನೇ ಇಲ್ಲ. ನಾನು ಅದನ್ನ ನೀವೇನಿದ್ರು ಖರ್ಗೆ ಸಾಹೇಬ್ರನ್ನ ಕೇಳಿ. ಗೊಂದಲನೇ ಇಲ್ಲ. ನಾನು ಅದನ್ನ ನೀವೇನಿದ್ರು ಖರ್ಗೆ ಸಾಹೇಬ್. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನು ಯಾರಾದ್ರು ಹೇಳಬೇಕಾದ್ರೆ ಒಂದು ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳಬೇಕು. ಹೊರತು ಯಾವ ಗೊಂದಲ. ದಲಿತ ಸಿ ಎಂ ಮಾಡಿದ್ರೆ ಹೇಗೆ ಅಂತ ಮತ್ತೆ ಅಂತೆ ಪರಮೇಶ್ವರ್ ಅವ್ರದ್ದೇನೋ ರಂಗಪ್ರವೇಶ ಅಂತೆ. ಅವರೇನೋ ರಾಹುಲ್ ಸೋನಿಯಾ ಗಾಂಧಿನ ಭೇಟಿ ಮಾಡ್ತೀನಿ ಅಂತೇನೋ ಅವ್ರು ಪ್ಲೇ ಮಾಡ್ತಿದ್ದಾರಂತೆ. ಸಿ ಎಮ್ಮುವೆ ನಾನೇ ಹೋದರೆ ದಲಿತ ಬರಲಿ ಅನ್ನೋ ಥರದಲ್ಲಿ ಆಟ ಆಡ್ತಿದ್ದಾರೆ ಅಂತ ಕೆಲವರ ಆರೋಪ. ಗೊತ್ತಿಲ್ಲ, ಕೆಲವರು ಖರ್ಗೆ ಹೆಸರನ್ನೇ ತೇಲಿಬಿಟ್ಟಿದ್ದಾರೆ. ವೆಲ್ಕಮ್ 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 ಅಂತೆಲ್ಲರೂ ಅಂತಿದ್ದಾರೆ. ಅಲ್ಟಿಮೇಟ್ಲಿ ಏನಾರು ಒಂದು ಇತ್ಯರ್ಥವನ್ನು ಮಾಡಬೇಕಾದವರು ಮಜಾ ಕಾಲದಲ್ಲಿ ಇದ್ದಾರೆ, ಉಳಿದವರು ಸಜಾ ಕಾಲದಲ್ಲಿ ಇದ್ದಾರೆ. ಅವ್ರು ಹೇಳಿದ ಮೇಲೆ ಆಯ್ತಲ್ಲ, ಇನ್ನು ನಾನು ಯಾಕೆ ಹೇಳ್ಬೇಕಲ್ಲ. ನನ್ನ ರಿಯಾಕ್ಷನ್ ಏನಕ್ಕೆ ಬೇಕು? ಭಾವನೆ ಏನಿದೆ ನಮಗೆ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವ್ರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಅವರೆಲ್ಲರೂ ಮುಖ್ಯಮಂತ್ರಿಗಳು. ಇವರು ಕೂಡ ಆಗಿದ್ರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಹಾಗಾಗಿ ನಾನು ಹೇಳಿದ್ದು, ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ಖರ್ಗೆ ಅವರಾದರೆ ಸಂತೋಷ. ನಮ್ಮಲ್ಲಿ ಹೈಕಮಾಂಡ್ ಅನ್ನೋದಿದೆ. ಹೈಕಮಾಂಡ್ ನಿರ್ಧಾರದ ಮೇಲೆ ನಾವೆಲ್ಲವೂ ನಡೀತಾ ಇರೋದು. ಹೈಕಮಾಂಡ್ ಏನು ನಿರ್ಧಾರ ತಗೊಂತೆ ಅದಕ್ಕೆ ನಾವು ಖರ್ಗೆ ಅವರು 60 ವರ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ 60 ಇಲ್ವಾ? ದಲಿತರನ್ನು ಕಾರಣಕ್ಕೆ ಭಿಕ್ಷೆ ಹಾಕಿದಂಗೆ ಕೊಡ್ಬೇಕಂತ ವಿಚಾರ ಮಾಡ್ತಾರೆ. ಸಿಇಟಿ ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆಯಲ್ಲಿ ಸಮಸ್ಯೆಗೊಳಗಾದಂತಹ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ನೀಡಲು ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. 4 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಲ್ಲಿ ಸಮಸ್ಯೆ ಆಗಿತ್ತು, ಹಿಜಾಬ್ ಮತ್ತು ಜನಿವಾರ ವಿಚಾರವಾಗಿ. ಹೀಗಾಗಿ ಮತ್ತೆ ಅವರಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀವಿ, ಅವರು ಮನವಿ ಮಾಡಿಕೊಂಡಿದ್ರು. ಪರೀಕ್ಷೆ ಗೊಂದಲಗಳಿಗೆ ಈಗ ತೆರೆ ಎಳಿತೀವಿ, ಆದರೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಸೂಕ್ತ ಅಲ್ಲ ಅನ್ನೋದು ನಮ್ಮ ನಿರ್ಧಾರ ಅಂತ ಹೇಳಿದ್ದಾರೆ ಸಚಿವ ಸುಧಾಕರ್ ಅವರು. ಎಲ್ಲ ವರದಿ ಬಂದ ಮೇಲೆ ನಾವು ಮತ್ತೆ ಈಗ ಏನೆಲ್ಲ ಅವರ ಬೇಡಿಕೆ ಇದೆ ಅದನ್ನ ನಾವು ಮಾತಾಡ್ತೀವಿ. ಗ್ರೇಸ್ ಮಾರ್ಕ್ ಕೊಡುವಂಥದ್ದು ಅದು ಬಹುಶಃ ಸ್ವಲ್ಪ ಅದಷ್ಟು ಸಮಂಜಸ ಅಲ್ಲ ಅಂತ ಭಾವಿಸ್ತೇನೆ. ಯಾಕಂದ್ರೆ ನಾಳೆ ಕೋರ್ಟು ಮತ್ತೊಂದು ಸಮಸ್ಯೆ ಆಗ್ಬೋದು. ಅದರಿಂದ ನಾವು ಮರುಪರೀಕ್ಷೆ ಅಂತಕ್ಕಂಥದ್ರ ಬಗ್ಗೆ ಇದು ಕೋರ್ಟು ಪಿರ್ಟು ಮನೆ ಹಾಳಾಗ್ಲಿ, ಅದು ಬೇರೆ ವಿಚಾರ. ಸಮಂಜಸ ಅಲ್ಲವೇ ಇಲ್ಲ, ಕೂಡುದು ನೀವು ಗ್ರೇಸ್ ಮಾರ್ಕ್ಸ್. ನೋ, ಸಮ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್, ಬಟ್ ಅದರ ಮೂಲಕ ಯಾವುದೇ ಮಕ್ಕಳಾಗಲಿ, ಅದು ಬ್ರಾಹ್ಮಣರೋ ಇನ್ನೊಬ್ಬರೋ ಮತ್ತೊಬ್ಬರೋ ನಾಳೆ ಮಗದೊಬ್ಬರೋ ಲಾಭ ಪಡಿಬಾರ್ದು. ಅವರು ಇನ್ನೊಂದು ಪರೀಕ್ಷೆ ಬರೀಲಿ. ಅವರು ಬುದ್ಧಿವಂತರಾಗಿದ್ದರೆ ಯಾವ ಪರೀಕ್ಷೆ ಕೊಟ್ಟರು ಬರೀತಾರೆ. ಅದೇನು ಇಲ್ಲ, ಅದು ಘಟನೆ ಆದ ಮೇಲೆ ನಾವು ಪರೀಕ್ಷೆ ಬರೆದಿದ್ದೀವಿ, ವಿ ಆರ್ ಹ್ಯಾಪಿ, ನಾನು ಚೆನ್ನಾಗೇ ಬರೆದಿದ್ದೀನಿ,
ನನಗೇನು ಬೇಕಾಗಿಲ್ಲ ಒನ್ ಮೋರ್ ಎಕ್ಸಾಮ್ ಅಂದರೆ ಆಪ್ಷನ್ ಆ ಹುಡುಗಂಗೆ ಕೊಟ್ಬಿಡಿ, ಆ ಚಾಯ್ಸು ಇದೆ ಸರ್. ಅಷ್ಟು ಕೊಟ್ಬಿಟ್ರೆ ಆಗೋಯ್ತು. ಗ್ರೇಸ್ ಮಾರ್ಕ್ಸ್ ಶುಡ್ ಬಿ ರಿಮೂವ್ಡ್. ಎಲ್ಲ ಹಂತದಲ್ಲೂ ಗ್ರೇಸ್ ಮಾರ್ಕ್ಸ್ ಅನ್ನೋ ಕಾನ್ಸೆಪ್ಟೇ ಇರಕೂಡದು. ಯಾಕೆ ಬಂತದು? ಯಾರಿಗೆ ಗ್ರೇಸ್ ತೋರಿಸ್ತಾ ಇದ್ದೀರಿ ಮತ್ತು ಯಾತಕ್ಕೆ? ಸಂದರ್ಭಗಳಲ್ಲಿ ಗ್ರೇಸ್ ಕೊಡೋದು ಬೇರೆ. ಕರೋನಾ ಬಂತು, ಕ್ಲಾಸ್ ನಡೀಲಿಲ್ಲ ಮಕ್ಕಳಿಗೆ, ಹಾಗಾಗಿ ಒಂದಿಷ್ಟು ಗ್ರೇಸ್ ಮಾರ್ಕನ್ನು ಕೊಡಿ. ಪ್ರವಾಹ ಬಂತು, 3 ತಿಂಗಳು ಕ್ಲಾಸ್ ಆಗಲಿಲ್ಲ, ಒಂದು ಗ್ರೇಸ್ ಕೊಡ್ತಾ ಇದ್ದೀವಿ. ಫೇರ್. ಸುಮ್ಮನೆ ನಾರ್ಮಲ್ ಟೈಮೆಲ್ಲ ಗ್ರೇಸ್ ಮಾರ್ಕ್ಸ್ ಏನಕ್ಕೆ? ಫಾರ್ ವಾಟ್? ಇಟ್ಸ್ ಇಲ್ಲೀಗಲ್ ನನ್ನ ಪ್ರಕಾರ. ಏನಕ್ಕೆ ಕೊಡ್ತೀರಿ ಅದನ್ನು? ಯಾವ ಕಾನೂನಲ್ಲಿ ಜಾಗ ಮಾಡ್ಕೋತಿದ್ದೀರಿ ನೀವು ಅದಕ್ಕೆ ಮಾರ್ಕ್ಸ್ ಕೊಡೋಕ್ಕೆ? ಬೋಗಸ್ ಫೆಲೋಸು ಮಾಡಿ 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 ದೇಶನ ಬಲಹೀನರಾಗಿ ಮಾಡಿಬಿಟ್ಟಿದ್ದೀರಿ. ಕೇಳದೇ ಇದ್ರೂ ಕೊಡೋದು. ಅತ್ಯಾಚಾರ ಸಂತ್ರಸ್ತ ಬಳಕೆ ಮೊನ್ನೆ ಯಾವುದೋ ಎಕ್ಸಾಮಲ್ಲಿ ಕೆಳಗಿಳಿಸ್ತೆ ಅಂತ ಮಾನ್ಯ ಶಿಕ್ಷಣ ಮಂತ್ರಿ ಸಂತೋಷ ಪಟ್ಕೋತಾ ಇದ್ರಿ. ಪರ್ಸೆಂಟೇಜ್ ಜಾಸ್ತಿ ಆಯಿತು. ಮಿಸ್ಟರ್ ಸರ್ ಎಜುಕೇಷನ್ ಮಿನಿಸ್ಟರ್, 0 ಮಾಡಿಬಿಡ್ರಿ, 100% ರಿಸಲ್ಟ್ ಬರುತ್ತಲ್ಲ. ಪರೀಕ್ಷೆ 0 ಮಾಡಿಬಿಡಿ, ಎಲ್ಲರೂ ಪಾಸಪ್ಪ. ಅತ್ಯಾಚಾರ ಸಂತ್ರಸ್ತ ಬಾಲಕಿ ಈ ಎಲೆಕ್ಷನ್ಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಹೆಂಗಿರುತ್ತೆ, ಗ್ರೇಸ್ ವೋಟ್ ಕೊಟ್ಟರೆ ಹೆಂಗಿರುತ್ತೆ ಎಲೆಕ್ಷನ್ ಕಮಿಷನ್? ಅದಾಗಲ್ಲ, ಅನ್ಯಾಯ ಆಗ್ಬಿಡುತ್ತೆ. 40 ವೋಟ್ ವ್ಯತ್ಯಾಸದಲ್ಲಿ ಪಾಪ ಸೊತ್ತೋಗ್ಬಿಟ್ಟಿದ್ದಾನೆ. ಅವ್ನು 100 ಗ್ರೇಸ್ ಕೊಡೋಣ ಅಂದ್ಬಿಟ್ಟು ಕೊಟ್ಟರೆ ಹೆಂಗಾಗತ್ತೆ? ಅವ್ರ ಎಫರ್ಟ್ನ ಕನ್ಸಿಡರ್ ಮಾಡಿ. ಅದು ಬೇಡವಾ? ಅಲ್ಲಿ ಗ್ರೇಸ್ ಬೇಡವಾ? ಅದರಲ್ಲಿ ಬೇಡ. ಅತ್ಯಾಚಾರ ಸಂತ್ರಸ್ತ ಬಾಲಕಿ ಗರ್ಭಪಾತ ತಡೆದ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಅತ್ಯಾಚಾರಕ್ಕೊಳಕ್ಕಾಗಿ 31 ವಾರಗಳ ಗರ್ಭಿಣಿಯಾಗಿದ್ದ 15 ವರ್ಷದ ಬಾಲಕಿನ ಗರ್ಭಪಾತಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಅದಕ್ಕೆ ಆಕ್ಷೇಪ ಎತ್ತಿ ಕೇಂದ್ರ ಸರ್ಕಾರ ಅರ್ಜಿ ಹಾಕ್ತು ತಂದು. ಅದು 20 ವಾರಗಳ ಕಾನೂನು ಮಿತಿ ಮೀರಿ ಗರ್ಭಪಾತಕ್ಕೆ ಅವಕಾಶ ನೀಡೋ ಕಾನೂನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಕ್ಕೆ ಅವರು ಇಲ್ಲ, ಅದು ಮಾಡೋಕ್ಕಾಗಲ್ಲ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ, ಅದರ ಆರೋಗ್ಯದ ಮೇಲೆ ಅವಳ ಮೇಲೆ ಪರಿಣಾಮ ಬೀರುತ್ತೆ ಡ್ಯಾಶ್ ಅಂತ ಬುರುಡೆ ಬಿಟ್ಟರು. ಯಾಕಂದರೆ ಇವ್ರ ಮನೆಯದೇನು ಸಮಸ್ಯೆ ಅಲ್ವಲ್ಲ. ಯಾವನವನು ಅಯೋಗ್ಯ ಅದನ್ನು ಮಾತಾಡಿದವನು ಕೇಂದ್ರ ಸರ್ಕಾರದಲ್ಲಿ ಮಾತೆ ಮಾಯಿ ತಾಯಿ ಅನ್ಕೊಂಡು ಬುರುಡೆ ಬಿಡ್ತೀಯಲ್ಲ ನಿಂತ್ಕೊಂಡು 3 ಹೊತ್ತುವೆ. ನಿಮಗೇನು ತಲೆಯಲ್ಲಿ ಬುದ್ಧಿ ಇದೆಯಾ ಏನು? ನ್ಯಾಯಮೂರ್ತಿಗಳು ಕೇಳಿರೋದು ಸರಿ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮತ್ತು ಜ್ಯೋತಿರ್ಮಯಿ ಬಾಗ್ಜಿ ಅವರು ಕೇಳ್ತಾರೆ, ಬಾಲಕಿ ಮೇಲಿನ ಅತ್ಯಾಚಾರ ಪ್ರಕರಣ ಗಂಭೀರವಾಗಿದ್ದು ನಿಮ್ಗೆ ಜ್ಞಾನ ಇರಬೇಕಾಗಿದೆ. ಆಕೆನ ಬಲವಂತವಾಗಿ ತಾಯಿತನಕ್ಕೆ ಒತ್ತಾಯಿಸ್ತಾ ಇದ್ದೀರಲ್ಲ ನೀವು, ಅದು ಆಕೆಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಅಲ್ವಾ? ಈಗ ಆಕೆ ಓದಬೇಕಾದ ಕಾಲ, ಅಂದರೆ ಶಾಲೆಗೆ ಕಾಲೇಜಿಗೆ ಹೋಗಬೇಕಾದಂಥ ಕಾಲ ಈಗ ಅವಳದ್ದು. ಆದರೆ ನಾವು ಅವಳನ್ನು ತಾಯಿ ಆಗು ಅಂತ ಹೇಳ್ತಾ ಇದ್ದೀವಿ. ಅವಳದ್ದಲ್ಲದ ತಪ್ಪಿಗೆ, ಅವಳ ಮೇಲೆ ನಡೆದಿರೋ ಅತ್ಯಾಚಾರ, ಅದು ಅತ್ಯಾಚಾರದ ತಪ್ಪಿಗೆ ಅವಳನ್ನು ಹೇಳ್ತಾ ಇದ್ದೀವಿ. ಅವಳು ಅನುಭವಿಸಿರುವ ನೋವು ಅವಮಾನನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬರು ಟ್ರೈ ಮಾಡ್ತಿಲ್ವಲ್ಲ ನೀವು? ಈ ಅನಗತ್ಯ ಗರ್ಭಧಾರಣೆಯನ್ನು ಅವಳ ಮೇಲೆ ಹೇರ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದೆ. ಸರಿಯಾಗಿ ಹೇಳಿದ್ದಾರೆ. ಏನು ನಿಮ್ಮ ಅಮ್ಮ ಒಬ್ಬನೇನಾ ಕೇಂದ್ರ ಸರ್ಕಾರದ? ಅವ್ನು ಯಾವನಿಂದ ಅಬ್ಜೆಕ್ಟ್ ಮಾಡೋದು ಅವನಿಗೆ? ನಿಮ್ಮ ಅಮ್ಮ ಒಬ್ಬಳೇ ಮಾನ? ಹಂಗಾರೆ ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪ? ಆ ಮಗು, ಆ 15 ವರ್ಷದ ಮಗು ಬಾಲಕಿ ನಾಳೆ ಮಗು ಹುಟ್ಟಿಸ್ಬಿಟ್ಟು ಮಾಡಬೇಕಾದ್ದೇನೋ ಮಗು ಏನು ಮಾಡಬೇಕು ಅವಳು ಹೇಳಿ? ಪಾಪ ಅವಳು ಈ ಕೇಂದ್ರ ಸರ್ಕಾರದ ಅವನು ಇಡಿಯಟ್ ಅಧಿಕಾರಿ ಅವ್ನು ಮಾಡಿದವನು ಅಥವಾ ಅವ್ನು ಯಾವನೋ ಪಾಲಿಟಿಷಿಯನು, ನೀನು ಬಂದು ಸಾಕ್ತೀಯಾ ಮಗುನ? ಎಂತ ಅಯೋಗ್ಯರಿರ್ತೀರಿ. ಎಸ್.